ಕೆಮ್ಮಣ್ಣುಗುಂಡಿ ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ. ಕೆಮ್ಮಣ್ಣುಗುಂಡಿ ಬಂದಿದ್ದೀವಿ, ತುಂಬ ಚೆನ್ನಾಗಿದೆ ಅಂತೆ. ಸೊ ನೋಡೋಣ. ಸೂರ್ಯ ಮುಳುಗುವ ಒಂದು ವೀಕ್ಷಣೆ ಅಲ್ಟಿಮೇಟ್ ಆಗಿರ್ತದೆ. ತೋರ್ಪಡಿಸೋಣ. ಯಾಕೆ ಹಿಂಗಾಡ್ದ ನೀವು? ತೋರ್ಪಡಿಸ್ತೀನಿ, ದಯವಿಟ್ಟು ನಿರೀಕ್ಷಿಸಿ. ಇಲ್ಲೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ಇಲ್ಲಿ ನೋಡಿ ಹೇಗಿದೆ ಗೊತ್ತಾ ಗುರು, ಇಲ್ಲಿ ಹೂಗಳು ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಎಲ್ಲ ಗುಲಾಬಿ ಹೂ ನೋಡಿ ಹೇಗಿದೆ. ಸೂಪರ್ ಬಿಡಪ್ಪ. ನೋಡಿ ಸೂರ್ಯ ಮುಳುಗುವ ಒಂದು ವ್ಯೂವನ್ನು ತೋರ್ಪಡಿಸ್ತಾ ಇದ್ದೀನಿ. ಸೊ ದಯವಿಟ್ಟು ಹೇಗಿದೆ ನೋಡ್ರಿ ಹೂವು. ಸೂಪರ್ ಸೂಪರ್ ಅಮ್ಮ. ಎಷ್ಟು ಚೆನ್ನಾಗೇ ಬೆಳೆಸಿದ್ದಾರೆ. ಅದೇ ಹೇಗಿದೆ. ಇದು ನೋಡೋಕ್ಕೆ ಒಂದು ಖುಷಿ. ಅದು ಈ ಒಂದು ಅರಣ್ಯ ಪ್ರದೇಶದ ಒಳಗಡೆ ಈ ಥರ ಒಂದು ಬ್ಯೂಟಿಫುಲ್ ಆದಂತಹ ವಾತಾವರಣ ನಿರ್ಮಿಸಿದ್ದಾರೆ ಅಂದರೆ ಗ್ರೇಟ್ 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 ಗ್ರೇಟ್. ಸೊ ಇದು ಸನ್ಸೆಟ್ ವ್ಯೂ ಪಾಯಿಂಟ್ ಅಂತೆ, ಸೂರ್ಯ ಮುಳುಗುವ ಒಂದು ವ್ಯೂ ಪಾಯಿಂಟು. ಸೊ ಅಲ್ಲಿಗೂ ಸಹ ಹೋಗ್ಬೋದು. ಅಲ್ಲಿಯ ಒಂದಷ್ಟು ವೀಕ್ಷಣೆಯನ್ನು ತೋರ್ಪಡಿಸ್ತೀವಿ. ಸೊ ದಯವಿಟ್ಟು ನಿರೀಕ್ಷಿಸಿ. ಇಲ್ಲೆಲ್ಲ ಹೀಗಿದೆ ಪಾರ್ಕ್, ಸಖತ್ತಾಗಿದೆ. ಇಲ್ಲಿ ನಾವು ಆ ಒಂದು ಗಾಳಿಕೆರೆ ಈನಮ್ ದತ್ತಾತ್ರೇಯ ಹೋಗಿದಾಗ ಸೊ ಅಲ್ಲೊಂದು ರೋಡ್ ಬರುತ್ತೆ. ಆ ರೋಡಲ್ಲಿ ಇಲ್ಲಿ ಬರ್ಬೋದಂತ, ಇಲ್ಲಿಗೆ ಈ ಸ್ಥಳಕ್ಕೆ ಕೆಮ್ಮಣ್ಣುಗುಂಡಿಗೆ. ನೋಡಿ ಇಲ್ಲಿ ಗೇಟ್ ಹಾಕಿದ್ದಾರೆ. ಸೊ ಸ್ವಲ್ಪ ಕಷ್ಟ ಅಂತ ಹೇಳಿದ್ರು, 24 ಕಿಲೋಮೀಟ್ರ್. ಈಗ ನಾವು 64 ಕಿಲೋಮೀಟ್ರ್ ಸುತ್ಕೊಂಬಂದಿದ್ದೀವಿ. ಹತ್ತಿರ ಎಷ್ಟು ಚೆನ್ನಾಗಿದೆ ನೋಡಿ ಹೂವು. ಈ ಹೂವಿಗೆ ನಾವು ಆಭಾರಿಯಾಗಬೇಕಷ್ಟೆ. ವಾವ್, ನೈಸ್, ಬ್ಯೂಟಿಫುಲ್ ಆದಂತಹ ವ್ಯೂ, ತುಂಬ ಚೆನ್ನಾಗಿದೆ. ಸೊ ನಾನು ಬ್ಯಾಗ್ ಒತ್ಕೊಂಡು ಹೋಗೋಕ್ಕಾಗಲ್ಲ ಗುರು, ಅದೊಂದು ಬೇಜಾರು. ಕಾಲು ನೋವು ಬರ್ತದೆ. ನೋಡಿ ಹೇಗಿದೆ. ನಮ್ಮ ಇಂಡಿಯಾ ಮ್ಯಾಪ್ ನೋಡಿ. ಅಲ್ಲೆಲ್ಲ ನವಿಲು ವೀಕ್ಷಣೆ ಎಷ್ಟು ಚೆನ್ನಾಗಿದೆ ಗುರು. ಸೂಪರ್ ಸೂಪರ್ ಸೂಪರ್. ಕೆಮ್ಮಣ್ಣುಗುಂಡಿಲಿ ಇದನ್ನು ಈ ನೇಚರ್ ನೋಡೋಕ್ಕೆ ಒಂದು ಖುಷಿ ಆಗುತ್ತೆ. ಸೂರ್ಯ ಮುಳುಗೋದ್ನಾ? ಇಲ್ಲ, ಇನ್ನೂ ಇದೆ, ಟೈಮಿಂಗ್ಸ್ ಇದೆ. ಇಲ್ಲೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಉದ್ಯಾನವನ ಎಲ್ಲ ಬಹಳ ಅದ್ಭುತವಾಗಿದೆ. ಇದೆಲ್ಲ ಪ್ರವಾಸಿಗರು. ಸೊ ಫಸ್ಟ್ ಮೇಲೆ ಕೊಯ್ದು ಬಂದ್ಬಿಡೋಣ. ಇಲ್ಲೇ ಒಯ್ದು ಬರೋಣ ಬಾ. ಓಕೆ ಓಕೆ ಓಕೆ. ಎಲ್ಲೋದ್ರೂ ಬೇರೆ ಹತ್ತೋದೇ ಕೆಲಸ ನಮ್ಮದು. ಹತ್ತೋದು ಇಳಗೋದು. ವಾವ್, ಸೂಪರ್ ಸೂಪರ್. ಏನ್ರಿ ಇದು ಉದ್ಯಾನವನ ಮಾಡಿರೋದು, ಸಖತ್ತಾಗಿ ಮಾಡಿದ್ದಾರೆ ಕಣ್ರಿ. ನೋಡಿ. ಈ ರೀತಿ ಸಿಗುತ್ತೆ ನೋಡೋಕ್ಕೆ, ತುಂಬ ಚೆನ್ನಾಗಿದೆ, ಮಾರ್ವಲೆಸ್. ನೋಡಿ, ನೀವು ಅಬ್ಸರ್ವ್ ಮಾಡಿ, ನಂದು ವೀಡಿಯೋಗಳು ಸ್ವಲ್ಪ ಲೆಂತ್ ಇದೆ, ದೊಡ್ಡದಾಗಿರ್ತದೆ ವೀಡಿಯೋ, ಆದರೆ ನಿಮಗೆ ಡೀಟೇಲ್ ಆಗಿರ್ತದೆ. ಅದನ್ನು ನೀವು ಗಮನಿಸಬೇಕು. ಇದೇನು ನೀನು ಇಷ್ಟೊಂದು ಕೋರಿತಿದೆ, ಇಷ್ಟೊಂದು ಉದ್ದ ವೀಡಿಯೋ ಮಾಡ್ತಿದೆ ಅಂತಾರೆ ಕೆಲವರು. ಸೊ ಅವ್ರಿಗೋಸ್ಕರ ನಾನು ಮಾಡೋದಲ್ಲ.
ಪ್ರವಾಸಿಗರು, ಒರ್ಜಿನಲ್ ಪ್ರವಾಸಿಗರಿಗೋಸ್ಕರ ಸೂರ್ಯ ಮುಳುಗೋಗ್ತಾ ಇದ್ದಾನ. ಅಲ್ಲಿದೆ ಅಲ್ಲ ಮೋಡ ಮರೆ ಅಲ್ವಾ, ಅಲ್ಲಲ್ವಾ ಮುಳುಗಬೇಕಾಗಿರೋದು, ಅಲ್ಲಿ ಅಲ್ವಾ ಗುರು? ಅಯ್ಯೋ ದೇವ್ರೆ, ಸೂರ್ಯ ಮುಳುಗ್ತಾ ಇರೋದ ಸೀನ ಇದು ಒಂದು ಗೊತ್ತಾಯ್ತಿಲ್ವಲ್ಲ. ನೋಡೋಣ, ಇನ್ನು ಮೇಕ್ ಹೋಗ್ತೀವಿ. ದಯವಿಟ್ಟು ನಿರೀಕ್ಷಿಸಿ. ಅಮ್ಮಗೆ ಹತ್ತಕ್ಕಾಗಲ್ಲ ಗುರು, ಹತ್ತಕ್ಕಾಗಲ್ಲ, ಕಾಲು ನೋವು ಬರ್ತಾ ಇದೆ. ಖುಷಿಯಾಯಿತು ಕೆಮ್ಮಣ್ಣ ಗುಂಡಿ, ಖುಷಿಯಾಯಿತು. ನೋಡಿ, ಬ್ಯೂಟಿಫುಲ್. ಇದೇನು ಸೊರ್ರ ಅಂತದಲ್ಲಪ್ಪ ಇಲ್ಲಿ ಸೌಂಡು. ಖುಷಿಯಾಯಿತು. ತಾವು ಸಹ ಬನ್ನಿ, ಕೆಮ್ಮಣ್ಣು ಗುಂಡಿ ವೀಕ್ಷಣೆ ಪಡೆಯಿರಿ. ಸುಸ್ತಾಗುತ್ತೆ ಮಾತ್ರ ಹತ್ತಕ್ಕೆ. ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ. ಸೊ ಈ ಒಂದು ಕೆಮ್ಮಣ್ಣುಗುಂಡಿ ವ್ಯೂ ಪಾಯಿಂಟ್ ತೋರಿಸ್ಬಿಟ್ರೆ ನನ್ನ ಕೆಲಸ ಮುಗೀತು. ಸೂರ್ಯ ಮುಳುಗುವ ದೃಶ್ಯ ಬ್ಯೂಟಿಫುಲ್ ಆಗಿರುತ್ತಂತೆ. ಅಲ್ಲಿನ ಸೂರ್ಯ ಮುಳುಗ್ತಾ ಇಲ್ವಲ್ಲ ಇನ್ನೂ. ಓಕೆ, ನೋಡೋಣ. ಓಹೋ, ಇಲ್ಲಿ ನೋಡ್ರಿ, ಇಲ್ಲೆಲ್ಲ ಹೇಗಿದೆ ಗುರು, ಇಲ್ಲೆಲ್ಲ. ಅಯ್ಯ, ಬೈಕ್ ಇಲ್ಲಿಗೆ ಬರ್ತಿತ್ತು. ಸೊ ನಮ್ಮ ಹುಡುಗ ಅಲ್ಲೇ ನಿಲ್ಲಿಸ್ಬಿಟ್ಟ ಬೈಕ. ನೋಡಿ, ಅಲ್ಲೆಲ್ಲ ಕಾರು ಬೈಕ್ ಎಲ್ಲ ಬಂದಿದೆ ನೋಡಿ. ಹೂದೋಟ ನೋಡ್ರಿ, ಏನು ಸಖತ್ತಾಗಿದೆ ಕಣ್ರಿ, ಬ್ಯೂಟಿಫುಲ್ ಆಗಿದೆ. ಹೂದೋಟ ಮಾತ್ರ ಮಾರ್ವಲೆಸ್. ಸ್ವಲ್ಪ ಮೇಕತ್ತೀನಿ. ಕೆಮ್ಮಣ್ಣುಗುಡ್ಡಿ ಸರಿ ಸುಮಾರು 8 ನಿಮಿಷದ ವೀಡಿಯೋ ಈಗಾಗಲೇ ಅರ್ಪಣೆ ಮಾಡಿದ್ದೀನಿ. ನೋಡೋಣ, ಒಂದು 15 ನಿಮಿಷ ಕವರ್ ಮಾಡಿಬಿಡ್ತೀನಿ ಆಯ್ತಾಗ. ಇದೇನಾ, ಇಷ್ಟೇನಾ? ಅಯ್ಯಯ್ಯ, ಇದೇನಿದು? ಅಯ್ಯೋ, ಸಾಕಾಯ್ತು ನೋಡ್ರಿ. ಸನ್ಸೆಟ್ ವೇ ಪಾಯಿಂಟ್ ಅಂತ ಇದು. ಅಲ್ಲೆಲ್ಲ ಇದೆ ಗುರು, ಅಲ್ಲೇ ಇರ್ಬೋದು. ನಾವು ಅವ್ರನ್ನ ವೀಡಿಯೋ ಮಾಡ್ತೇವೆ, ಅವ್ರು ನಮ್ಮನ್ನು ಮಾಡ್ತಾವ್ರೆ. ನಮ್ಮ ಥರನೇ ಸುಸ್ತಾಗ್ಬಿಟ್ಟಾರೆ. ಏನು ಸನ್ಸೆಟಪ್ಪ ಇದು, ಏನೂ ಇಲ್ಲ ಗುರು. ನಮ್ಮ ಕೌದಳ್ಳಿ ದೊಡ್ಡಕೆರೆ ಹತ್ರ ನಿಂತ್ಕೊಂಡು ವೀಡಿಯೋ ಮಾಡಿದರೆ ಚೆನ್ನಾಗಿ ಬರೋದು, ಸಖತ್ತಾಗಿ ಕಾಣ್ತದಲ್ಲಿ. ಇಲ್ಲೇನು ಸನ್ಸೆಟ್ ಇಲ್ಲ, ಆದರೆ ಈ ವ್ಯೂಗಳು ಮಾತ್ರ ಸಖತ್ತಾಗದ. ಇದು ಚೆನ್ನಾಗಿದೆ ಈ ವಿಡಿಯೋ. ಏನು ಈ ಒಂದು ಫ್ಲವರ್ ಪ್ಲ್ಯಾಂಟು ಇವೆಲ್ಲ ಚೆನ್ನಾಗಿದೆ ಅಷ್ಟೇ. ಅದನ್ನು ಹೊರತುಪಡಿಸಿ ಯಾವ ಸನ್ಸೆಟ್ ವ್ಯೂ ಇಲ್ಲ, ಎಂಥದ್ದು ಇಲ್ಲ. ನಮ್ಮ ದೊಡ್ಡಕೆರೆ ವ್ಯೂ ಪಾಯಿಂಟೇ ಚೆನ್ನಾಗದ. ಅಂದರೆ ಚೆಕ್ ಪೋಸ್ಟ್ ಐತಲ್ಲ, ಎಂಟ್ರಿ ಚೆಕ್ ಪೋಸ್ಟು, ಹಾಂ